ವಿದ್ಯಾರ್ಥಿಗಳೇ, ಈಗ ನಾವು ಭೂಕಂಪನಗಳ ಬಗ್ಗೆ ಅಧ್ಯಯನವನ್ನು ಮಾಡುವ. ಈಗಾಗಲೇ ಭೂಮಿಯು ಯಾವ ರೀತಿ ಮಾಡಲ್ಪಟ್ಟಿದೆ, ಭೂಮಿಯ ಒಳಗೆ ಏನಿದೆ, ಭೂಮಿಯ ಗರ್ಭದಲ್ಲಿ ಏನಿದೆ, ಭೂಮಿ ಯಾವ ರೀತಿ ಬೇರೆ ಬೇರೆ ಪದರಗಳಿಂದ ಮಾಡಲ್ಪಟ್ಟಿದೆ, ಭೂಮಿಯ ಅಂತರಾಳದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಭೂಮಿಯ 3 ವಲಯಗಳು, ಭೂಕವಚ, ಮಿಶ್ರಗೋಳ, ಕೇಂದ್ರಗೋಳ, ಇದನ್ನು ನಾವು ಕಲ್ತಿದ್ದೇವೆ. ಇದು ಭೂಮಿಯ ರಚನೆ. ಇನ್ನು ಭೂಮಿಯ ಮೇಲೆ ಅನೇಕ ನೈಸರ್ಗಿಕ ಕ್ರಿಯೆಗಳು ನಡೀತವೆ. ನ್ಯಾಚುರಲ್ ಆಕ್ಟಿವಿಟೀಸ್ ಆಫ್ ದಿ ಅರ್ತ್. ದೀಸ್ ಆರ್ ನಾಟ್ ಮ್ಯಾನ್ ಮೇಡ್. ದೀಸ್ ಆರ್ ದ ಆಕ್ಟಿವಿಟೀಸ್ ಬೈ ನೇಚರ್, ಬೈ ಅರ್ತ್. ಅವು ಯಾವುವು? ಅವುಗಳಲ್ಲಿ ಅರ್ಥ್ಕ್ವೇಕ್ಸ್, ಭೂಕಂಪನಗಳು. ಅರ್ಥ್ಕ್ವೇಕ್ಸ್, ಕಂಪನ ಅಂದರೆ ನಡುಗುವುದು, ಭೂಮಿಯು ಕಂಪಿಸುವುದು, ಭೂಮಿಯು ನಡುಗುವುದು. ವೈಬ್ರೇಷನ್ ಆಫ್ ದ ಅರ್ತ್ ಸರ್ಫೇಸ್, ಟ್ರೆಂಬಲಿಂಗ್ ಆಫ್ ದ ಅರ್ತ್ ಸರ್ಫೇಸ್. Earthquake may be simply defined as trembling, vibrating of the earth surface. ಭೂಮಿಯು ನಡುಗುವುದನ್ನ, ಭೂಮಿಯು ಕಂಪಿಸುವುದನ್ನ ಭೂಕಂಪನ ಅಂತ ಕರೀತಾರೆ. ಸರಳವಾದ ವ್ಯಾಖ್ಯೆ. ಈಗ ಭೂಕಂಪನದ ಅರ್ಥವನ್ನು ನೋಡುವ, ಮೀನಿಂಗ್. Earthquakes are vibration of earth. Earthquakes are vibrations of earth caused by ruptures and sudden movement of rocks. Earthquakes are caused by ruptures and sudden movement of rocks within the earth, which has been strained beyond their elastic limit. The earthquake occurs because it has reached beyond the elastic limit. It is strained. It is strained. It is stressed. The stress or strain is beyond the elastic limit. So it reacts. It trembles. It vibrates. That is called as earthquake. By due to ruptures and the sudden movement of rocks. Why the earth trembles? Why it happens? Due to ruptures of rock strata, sudden movement of rocks, earth trembles, vibrates. Strained, stressed, due to immense pressure by rock strata, by crustal movements of the rock strata. By various types of earthquakes are found. Different earthquakes have different reasons to occur. They reach beyond their elastic limit. ಯಾಕೆ ಭೂಕಂಪನ ಉಂಟಾಗ್ತದೆ? ಸಾಮಾನ್ಯವಾಗಿ ಭೂಕಂಪನ ಉಂಟಾಗುವುದು ಶಿಲಾಸ್ತರಗಳ ಜರುಗುವಿಕೆ, ಶಿಲಾಸ್ತರಗಳ ಜಾರುವಿಕೆ, ಕುಸಿತ, ಶಿಲಾಸ್ತರಭಂಗ, ಶಿಲೆಗಳ ಮಡಿಕೆ, ಜ್ವಾಲಾಮುಖಿಗಳು ಉಂಟಾಗುವುದು. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಭೂಕಂಪನ ಕ್ರಿಯೆ ನಡೀತದೆ. ಭೂಮಿಯ ಪದರಗಳಿಗೆ, ಭೂಮಿಯ ಲೇಯರ್ಗಳಿಗೆ ಒಂದು ಇಲೆಸ್ಟಿಕ್ ಲಿಮಿಟ್ ಇದೆ, ಒಂದು ಸ್ಥಿತಿಸ್ಥಾಪಕತ್ವ ಗುಣ ಇದೆ. ಅದು ಒಂದು ಹಂತದವರೆಗೆ ತಡ್ಕೊಳ್ತದೆ ಒತ್ತಡವನ್ನು. ಅದರ ದಾಟಿ ಹೋದರೆ, ಬಿಯಾಂಡ್ ದಿ ಇಲೆಸ್ಟಿಕ್ ಲಿಮಿಟ್, ಆವಾಗ ಅದು ವೈಬ್ರೇಟ್ ಆಗ್ತದೆ. ಸ್ಥಿತಿಸ್ಥಾಪಕ ಗುಣ ಉಂಟು ಒಂದು ಪ್ರಮಾಣದಲ್ಲಿ. ಅದನ್ನ ಮೀರಿ ಹೋದಾಗ ಅದು ನಡುಗುತ್ತದೆ. ಭೂಮಿಯ ಶಿಲಾಸ್ತರಗಳು ಅದುರುತ್ತವೆ, ಭೂಮಿಯು ಕಂಪಿಸುತ್ತದೆ, ಭೂಮಿಯ ಮೇಲ್ಮೈ ನಡುಗುತ್ತದೆ. ಇದನ್ನೇ ಭೂಕಂಪನ ಅಂತ ಕರೀತಾರೆ. ದೇ ಆರ್ ಕಾಸ್ಡ್ ಬೈ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಸ್ಟ್ರೆಸ್. ಯಾಕೆ ಒತ್ತಡಕ್ಕೆ ಒಳಗಾಗ್ತದೆ? ವೈ ದಿ ಸ್ಟ್ರೆಸ್ ಅಂಡ್ ಸ್ಟ್ರೇನ್? ದ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಮೇ ಬಿ ಕಾಸ್ಡ್ ಬೈ ಮ್ಯಾನ್ ಆರ್ ಬೈ ನೇಚರ್. ಕೆಲವೊಂದು ಸ್ಟ್ರೆಸ್ಸು, ಸ್ಟ್ರೇನು ಅಥವಾ ಈ ಒತ್ತಡ ಇದು ನಿಸರ್ಗ ನಿರ್ಮಿತ ಇರಬಹುದು, ನ್ಯಾಚುರಲ್ ಇರಬಹುದು, ಮ್ಯಾನ್ ಮೇಡ್ ಇರಬಹುದು. ಮಾನವ ನಿರ್ಮಿತ ಕಾರಣಗಳಿಂದ ಶಿಲಾಸ್ತರಗಳ ಮೇಲೆ ಒತ್ತಡ ಉಂಟಾಗಿರಬಹುದು. ಅದಕ್ಕೆ ಪ್ರತಿಕ್ರಿಯೆ, ಅದನ್ನು ಸರಿದೂಗಿಸ್ಲಿಕ್ಕೆ, ಸ್ಟ್ರೆಸ್ ಮತ್ತು ಸ್ಟ್ರೇನ್ ಅನ್ನ ಸರಿದೂಗಿಸ್ಲಿಕ್ಕೆ, ಇಲಾಸ್ಟಿಸಿಟಿಯನ್ನು ಪುನರ್ಸ್ಥಾಪಿಸಿಕೊಳ್ಳಿಕ್ಕೆ ಭೂಕಂಪನ ಉಂಟಾಗ್ತದೆ. They are motions of ground surface.
ಭೂಮಿಯ ಮೇಲೆ ಪದರ ಇದೆಯಲ್ಲ, ಮೇಲ್ಮೈ, ಭೂಮಿಯ ಮೇಲಿನ ಭಾಗ, ಭೂಕವಚದ ಮೇಲಿನ ಭಾಗ, ಸರ್ಫೇಸ್ ಆಫ್ ದಿ ಅರ್ತ್, ಅಲ್ಲಿ ನಡುಗುವಿಕೆ ಉಂಟಾಗ್ತದೆ. ನಮ್ಮ ಗಮನಕ್ಕೆ ಭೂಕಂಪನ ಬರುವುದು ಭೂಮಿಯ ಮೇಲೆ ಏನಾಗಿದೆ ಅದು ನಮಗೆ ಗಮನಕ್ಕೆ ಬರ್ತದೆ. ಭೂಕಂಪನಗಳಿಗೆ ಸಾಮಾನ್ಯವಾಗಿ ಕಾರಣಗಳು ಒಳಗಡೆ ಇರ್ತವೆ, ಭೂಮಿಯ ಅಂತರಾಳದಲ್ಲಿ ಇರ್ತವೆ. ಭೂಮಿ ಕಂಪಿಸಲಿಕ್ಕೆ ಕಾರಣಗಳು ಭೌಗೋಳಿಕವಾಗಿ ಒಳಗಡೆ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣುವುದು ಭೂಮಿಯ ಹೊರಗಿನ ನಡುಗುವಿಕೆ. ನಮ್ಮ ಅನುಭವಕ್ಕೆ ಬರೋದು ಭೂಕಂಪನ, ನಮ್ಮ ಕಟ್ಟಡಗಳು ನಡುಗುವುದು, ಪಾತ್ರೆಗಳು ಉರುಳಿ ಬೀಳುವುದು, ಕಿಟಕಿಗಳು ಬಡ ಬಡ ಬಡಿದುಕೊಳ್ಳುವುದು, ಮಂಚಗಳು ನಡುಗುವುದು, ಬೇರೆ ಬೇರೆ ರೀತಿಯಲ್ಲಿ ನಾವು ಭೂಕಂಪನದ ವಿಧ್ವಂಸಕ ಕ್ರಿಯೆಗಳನ್ನು ನೋಡಿದಾಗ ನಮ್ಮ ಗಮನಕ್ಕೆ ಬರ್ತದೆ. ವಿ ನೋಟಿಸ್ ದ ಡಿಸಾಸ್ಟರ್ ಕ್ರಿಯೇಟೆಡ್ ಬೈ ಅರ್ಥ್ಕ್ವೇಕ್. ಆದರೆ ಸಾಮಾನ್ಯವಾಗಿ ಈ ನಡುಗುವಿಕೆ ನಮ್ಮ ಗಮನಕ್ಕೆ ಬರುವುದು ಮೇಲ್ಮೈ ಮೇಲಾಗುವಂಥದ್ದು. ಅದಕ್ಕೆ ಕಾರಣಗಳು ಒಳಗಡೆ ಇರ್ತವೆ. ಸಾಮಾನ್ಯವಾಗಿ ಭೂಕಂಪನಗಳು ಉಂಟಾಗುವುದು ಭೂಮಿಯ ಅಂತರಾಳದಲ್ಲಿ, ಭೂಕವಚದಲ್ಲಿ ಅಥವಾ ಮಿಶ್ರಗೋಳದಲ್ಲಿ ಅಂದರೆ ಉಗಮ ಸ್ಥಳ ಇರ್ತದೆ. They are motions of ground surface ranging from faint tremor to wild motions. ಭೂಕಂಪನಗಳ ನಡುಗುವಿಕೆ ಕ್ಷೀಣವಾಗಿ ಇರಬಹುದು, ಅಲ್ಪ ಅಥವಾ ದುರ್ಬಲವಾದ ನಡುಗುವಿಕೆ ಇರಬಹುದು. ಅಲ್ಪ ನಡುಗುವಿಕೆ, ಹೆಚ್ಚು ಹಾನಿ ಇಲ್ಲ, ನಮ್ಮ ಗಮನಕ್ಕೆ ಬರದೇ ಇದ್ದ ರೀತಿಯಲ್ಲಿ ನಡುಕಗಳು ಉಂಟಾಗ್ತಾ ಇರ್ತವೆ, ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಭೂಮಿಯ ಮೇಲೆ ಭೂಕಂಪನಗಳು ಸರ್ವೇ ಸಾಮಾನ್ಯ. ಎಷ್ಟೋ ಭೂಕಂಪನಗಳು ಭೂಮಿಯ ಮೇಲೆ ಆಗ್ತಾನೆ ಇರ್ತವೆ. ಅವು ಅಲ್ಪ ತೀವ್ರತೆಯನ್ನು ಹೊಂದಿದ್ರೆ ನಾಟ್ ನೋಟಿಸ್ ಇಟ್ ಆಟ್ ಆಲ್, ನಮ್ಮ ಗಮನಕ್ಕೆ ಬರುವುದಿಲ್ಲ. ಅಷ್ಟು ಕಡಿಮೆ ತೀವ್ರತೆ ಇದ್ರೆ ಫೇಂಟ್ ಟ್ರೆಮರ್, ದುರ್ಬಲ ನಡುಕ, ವೈಲ್ಡ್ ಮೋಷನ್ಸ್, ವಿಪರೀತ ನಡುಕ ಆದರೆ, ತೀವ್ರ ಭೂಕಂಪನ ಆದರೆ ನಮ್ಮ ಗಮನಕ್ಕೆ ಬಂದೇ ಬರ್ತದೆ. ಕೆಪಬಲ್ ಆಫ್ ಶೇಕಿಂಗ್ ಬಿಲ್ಡಿಂಗ್ಸ್, ಪ್ರಬಲವಾದ ಭೂಕಂಪನ ಆದರೆ ಕಟ್ಟಡಗಳು, ಮಾನವ ನಿರ್ಮಿತ ರಚನೆಗಳು ನಡುಗುತ್ತವೆ. ಸಮ್ ಮೋಷನ್ಸ್, ಸಮ್ ಅರ್ಥ್ಕ್ವೇಕ್ಸ್ ಕ್ರಿಯೇಟ್ ಮೋಷನ್ಸ್ ಆನ್ ದಿ ಅರ್ತ್ ಸರ್ಫೇಸ್, ಇಟ್ ಟ್ರೆಂಬಲ್ಸ್, ಇಟ್ ವೈಬ್ರೇಟ್ಸ್ ಬಿಲ್ಡಿಂಗ್ಸ್. ಆ ರೀತಿ ಕೆಪಬಲ್ ಆಫ್ ಶೇಕಿಂಗ್, ನಡುಗುದು, ಬಿಲ್ಡಿಂಗ್ಗಳು ಅದರುತ್ತವೆ, ಬಿರುಕು ಬಿಡುತ್ತವೆ, ನಡುಗುತ್ತವೆ. ಆ ರೀತಿ ಅರ್ಥ್ಕ್ವೇಕ್ಸ್ ಆರ್ ಡಿಫೈನ್ಡ್ ಆಸ್ ಶಾಕ್ ಸಿರೀಸ್ ಆಫ್ ಶಾಕ್. ಭೂಕಂಪನ ಅನ್ನೋದು ಒಂದು ಶಾಕ್, ಒಂದು ಆಘಾತ. ಇಟ್ ಈಸ್ ಎ ಶಾಕ್. ಇದು ಒಂಥರದ ಕಂಪನ, ಅದು ಶಾಕ್. ಅದು ನಮಗೆ ಸಾಮಾನ್ಯವಾಗಿ ಭೂಕಂಪನಗಳು ನಿರೀಕ್ಷೆಯಲ್ಲಿ ನಾವಿರುವುದಿಲ್ಲ. ಈಗೆಲ್ಲ ಭೂಕಂಪನವನ್ನು ಮುಂಚಿತವಾಗಿ ವರದಿ ಮಾಡುವಂತ ಕೆಲವೊಂದು ಉಪಕರಣಗಳು ಬಂದಿವೆ. ತಂತ್ರಜ್ಞಾನ ಮುಂದುವರೆದ ಮೇಲೆ ಅಲ್ಪ ಅವಧಿಯಲ್ಲಿ ಹೇಳ್ತಾರೆ. ಬಹಳ ಮುಂಚಿತವಾಗಿ ಭೂಕಂಪನಗಳನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಫೋರ್ಕಾಸ್ಟ್ ಮಾಡೋದು ಕಠಿಣ. ಆದರೂ ಅತ್ಯಾಧುನಿಕ ಸಾಧನ ಸಲಕರಣೆಗಳು ಬಂದದ್ರಿಂದ ಸ್ವಲ್ಪ ಮುಂಚಿತವಾಗಿ ಊಹಿಸಬಹುದು, ಅಲ್ಲಿ ಸಾಧ್ಯತೆ ಇದೆ ಅಂತೇಳಿ. 100% ಅರ್ಥ್ಕ್ವೇಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಲೀಡಿಂಗ್ ಟವರ್ಡ್ಸ್ ಅರ್ಥ್ಕ್ವೇಕ್ಸ್ ಅಂತ ಹೇಳ್ಬಹುದು. ಭೂಕಂಪನದ ಸಾಧ್ಯತೆ ಕಂಡು ಬರ್ತದೆ ಅಂತೇಳಿ ಭೂವಿಜ್ಞಾನಿಗಳು ಊಹಿಸ್ತಾರೆ. ಈಗ ಏನಾಗ್ತದೆ, ಸಾಮಾನ್ಯವಾಗಿ ಭೂಕಂಪನಗಳು ನಮಗೆ ಆಘಾತವನ್ನು ಉಂಟು ಮಾಡ್ತವೆ, ನಮ್ಗೆ ಅವು ನಿರೀಕ್ಷಿತವಾಗಿರುವುದಿಲ್ಲ. ಇಟ್ ಈಸ್ ಎ ಶಾಕ್ ಆರ್ ಸಿರೀಸ್ ಆಫ್ ಶಾಕ್ಸ್. ಒಂದು ಕಂಪನ ಅಲ್ಲ, ಸರಣಿ ಕಂಪನಗಳು. ಒಂದು ನಡುಗುವಿಕೆ ಅಲ್ಲ, ಸರಣಿ. ಶಾಕ್ ಆರ್ ಸಿರೀಸ್ ಆಫ್ ಶಾಕ್ ಫಾಲೋಡ್ ಬೈ ಶಾಕ್ಸ್ ಅಗೇನ್ ಶಾಕ್ಸ್ ಶಾಕ್ಸ್. ಹಾಗೆ ಆಘಾತಗಳು, ಕಂಪನಗಳು, ಮತ್ತೆ ಮತ್ತೆ ನಡುಗುವಿಕೆ, ಸರಣಿ. ಡ್ಯೂ ಟು ಎ ಸಡನ್ ಮೂವ್ಮೆಂಟ್ ಆಫ್ ಕ್ರಸ್ಟಲ್ ರಾಕ್ಸ್ ಜನರೇಟೆಡ್ ಎಟ್ ಎ ಪಾಯಿಂಟ್ ನೋನ್ ಆಸ್ ಫೋಕಸ್ ಆರ್ ಹೈಪೋಸೆಂಟರ್. ಭೂಕಂಪನ ಹುಟ್ಟುವುದೆಲ್ಲಿ, ಭೂಕಂಪನ ಉಗಮ ಆಗುವುದೆಲ್ಲಿ, ವಿಚ್ ಈಸ್ ದ ಪ್ಲೇಸ್ ಆಫ್ ಒರಿಜಿನ್ ಆಫ್ ಅರ್ಥ್ಕ್ವೇಕ್. ಯೂಶುವಲಿ ಅರ್ಥ್ಕ್ವೇಕ್ಸ್ ಒರಿಜಿನೇಟ್ beneath the earth surface, below the earth surface. The place where earthquake originates, where the motion begins, that place is called as focus. Focus ಅಂತ ಕರೀತಾರೆ. ಫೋಕಸ್ ಅಂದ್ರೆ ಏನು? ಫೋಕಸ್ ಅಥವಾ ಇದನ್ನು ಹೈಪೋ ಸೆಂಟರ್ ಅಂತ ಕೂಡ ಕರೀತಾರೆ. ಫೋಕಸ್ ಅಥವಾ ಹೈಪೋ ಸೆಂಟರು ಭೂಕಂಪನದ ಉಗಮ ಸ್ಥಳ. ಇದು ಭೂಕಂಪನದ ಒಳ ಕೇಂದ್ರ ಅಂತ ಕೂಡ ಕರೀತಾರೆ. ಒಳ ಕೇಂದ್ರ ಅಥವಾ ಭೂಕಂಪನ
ನಾಭಿ ಅಂತ ಕೂಡ ಕರೀತಾರೆ. ಇಟ್ ಈಸ್ ಬಿನೀತ್ ಆರ್ ಸರ್ಫೇಸ್, ಇಟ್ ಈಸ್ ಬಿಲೋ ದಿ ರಾಕ್ ಸ್ಟ್ರಾಟಾ, ಇಟ್ ಈಸ್ ಬಿಲೋ ದ ಅಪ್ಪರ್ ಸರ್ಫೇಸ್ ಆಫ್ ದಿ ಅರ್ತ್, ಇಟ್ ಮೇ ಬಿ ಇನ್ ದಿ ಕ್ರಸ್ಟ್ ಆರ್ ಮ್ಯಾಂಟಲ್. ಭೂಕಂಪನದ ಉಗಮ ಸ್ಥಳ ಎಲ್ಲಿ ಅಲೆಗಳು, ಭೂಕಂಪನದ ಅಲೆಗಳು ನಡ್ಕೊಂಟಾಗುವುದು ಅಲೆಗಳಿಂದ. ಆ ಭೂಕಂಪನ ಪ್ರಾರಂಭ ಆಗುವುದು, ಹುಟ್ಟಿಕೊಳ್ಳುವುದು, ಉಗಮ ಹೊಂದುವ ಸ್ಥಳವನ್ನ ಭೂಕಂಪನ ನಾಭಿ, ಭೂಕಂಪನದ ಒಳಕೇಂದ್ರ ಅಥವಾ ಫೋಕಸ್, ಹೈಪೋಸೆಂಟರ್ ಅಂತ ಕರೀತಾರೆ. ಆ ರೀತಿ ಇಟ್ ಮೇ ಬಿ ಇನ್ ದ ಕ್ರಸ್ಟ್ ಆರ್ ಇನ್ ದ ಮ್ಯಾಂಟಲ್. ದ ಡೆಪ್ತ್ ವೇರೀಸ್ ಟು 10 to 700 ಕಿಲೋಮೀಟರ್. ಆ ಭೂಕಂಪನ ಒಳಕೇಂದ್ರ ಇರ್ತದಲ್ಲ ಭೂಮಿ ಅಡಿಯಲ್ಲಿ, ಭೂಮಿಯ ಮೇಲಿನ ಸ್ತರದ ಕೆಳಗಡೆ, ಅದರ ಆಳ 10 ಕಿಲೋಮೀಟರ್ ಇರಬಹುದು. 10 ಕಿಲೋಮೀಟರ್, 12 ಕಿಲೋಮೀಟರ್, 15, 20, 30, 40, 50, 60 ಕಿಲೋಮೀಟರ್ ಇರಬಹುದು. 200 ಕಿಲೋಮೀಟರ್ ಇರಬಹುದು. ಇಟ್ ಸಮ್ಟೈಮ್ಸ್ ರೀಚಸ್ ಟು 700 ಕಿಲೋಮೀಟರ್. ದಿ ಡೆಪ್ತ್ ಆಫ್ ದಿ ಫೋಕಸ್ varies from 10 to 700 kilometer. Is the range of the depth. The range of the depth varies up to 10 to 700 kilometer beneath the surface. It may be 10 kilometer, 50 kilometer, 100 kilometer, 200 kilometer, up to 700 kilometer. ಆ ರೀತಿ ಅಷ್ಟು ಆಳವಾಗಿ ಇದು ಕಂಡು ಬರ್ತದೆ. The movements of the earth crust begins in the focus. Vibration or shocks or waves originate in the focus. ಆ ರೀತಿ ಹಾಗೆ ಅದು ಕಂಪನ, ಹಿಂದೆ ಮುಂದೆ ಚಲನೆ, ಮೂಮೆಂಟ್. ಗ್ರೌಂಡ್ ವೈಬ್ರೇಟ್ಸ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್. ನೆಲ ಏನಾಗ್ತದೆ, ನಡುಗ್ತದೆ. ಕಂಪನ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಹಿಂದೆ ಮುಂದೆ ಅದು ಶಾಕ್ ಆಗ್ತದೆ. ಅಂತರಾಳದಲ್ಲಿನ ತೀವ್ರವಾದ ಚಲನೆ ಯಾಕೆ ಉಂಟಾಗ್ತದೆ ಭೂಕಂಪನ? ಭೂಕಂಪನದ ಉಗಮಕ್ಕೆ ಕಾರಣಗಳೇನು? ಭೂಕಂಪನದ ಉಗಮಕ್ಕೆ ಕಾರಣಗಳು ಕೆಲವೊಂದು ನೈಸರ್ಗಿಕ, ನ್ಯಾಚುರಲ್, ಪ್ರಾಕೃತಿಕ, ನಿಸರ್ಗದತ್ತ ಕಾರಣಗಳು. ಭೂಮಿಯು ಶಿಲಾಸ್ತರಗಳಿಂದ ಮಾಡಲ್ಪಟ್ಟಿದೆ. ಭೂಮಿಯ ಮೇಲಿನ ಪದರಗಳೆಲ್ಲ ಶಿಲಾಸ್ತರಗಳು. ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ರಾಕ್ ಸ್ಟ್ರಾಟಾಸ್. ಅದರ ಕೆಳಗೆ ಮೇಣದಂತಹ ಶಿಲಾದ್ರವ್ಯಗಳಿವೆ. ಅದರ ಕೆಳಗೆ ಮತ್ತು ಹೆಚ್ಚು ಸಾಂದ್ರತೆಯುಳ್ಳಂತಹ ಶಿಲಾ ವಸ್ತು ದ್ರವ್ಯಗಳಿವೆ. ಶಿಲಾಪಾಕ ಇದೆ. ಇಲ್ಲಿ ಭೂಮಿ ಒಳಗಡೆ ಅಪಾರವಾದ ಉಷ್ಣತೆ ಇದೆ, ಒತ್ತಡ ಇದೆ. ಇದು ಅಸ್ಥಿರ. ಇಂಟೀರಿಯರ್ ಆಫ್ ದಿ ಅರ್ತ್ ಈಸ್ ಅನ್ಸ್ಟೇಬಲ್. ಇಟ್ ಈಸ್ ನಾಟ್ ಇನ್ ಸೈಲೆಂಟ್ ಕಂಡೀಷನ್. ಅದು ಒಂದು ಶಾಂತ ಸ್ಥಿತಿಯಲ್ಲಿ ಇಲ್ಲ. ಅಷ್ಟು ಉಷ್ಣತೆ, ಅಷ್ಟು ಒತ್ತಡ ಅದನ್ನ ಸ್ಟ್ರೆಸ್ ಮತ್ತು ಸ್ಟ್ರೇನಿಗೆ ಈಡು ಮಾಡ್ತಾ ಇರ್ತದೆ. ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತದೆ. ಅದು ಅಂತರಾಳದಲ್ಲಿನ ತೀವ್ರ ಚಲನೆ. ನಮಗೆ ಮೇಲ್ಗಡೆ ನೋಟಕ್ಕೆ ಎಲ್ಲ ಶಿರಸ್ತರಗಳು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗೆ ಅನಿಸ್ತವೆ, ಆದರೆ ಅಲ್ಲಿ ಚಲನೆ ಇದೆ. ಭೂಮಿಯ ಒಳಗಡೆ ಕವಚದ ಅಡಿಯಲ್ಲಿ ಚಲನೆ ಇದೆ. ಅಡಚಣೆಗಳು ಉಂಟಾಗ್ತವೆ. ಬೇರೆ ಬೇರೆ ಕಾರಣಗಳಿಂದ ರಾಕ್ ಸ್ಟ್ರಾಟಾಗಳು ಡಿಸ್ಟರ್ಬ್ ಆಗ್ತದೆ. ದ ರಾಕ್ ಸ್ಟ್ರಾಟಾಸ್, ಲೇಯರ್ಸ್ ಆಫ್ ರಾಕ್ಸ್ ಆರ್ ಡಿಸ್ಟರ್ಬ್ಡ್. ದೇ ಆರ್ ಮೇಡ್ ಟು ಮೂವ್. ಮೂವ್ಮೆಂಟ್ ಆಕರ್ಸ್ ಇನ್ ದ ರಾಕ್ ಸ್ಟ್ರಾಟಾಸ್. ಅವು ಸ್ವಾಭಾವಿಕವಿರಬಹುದು ಅಥವಾ ಮ್ಯಾನ್ ಮೇಡ್ ಇರಬಹುದು. ಸ್ವಾಭಾವಿಕ ವಿಕೋಪ, ವಿನಾಶ, ಭೂಕಂಪನ ಅಂದ ಕೂಡಲೇ ನಮಗೆ ಒಂದು ಭಯಾನಕ ಚಿತ್ರಣ ಕಂಡು ಬಂದೇ ಬರ್ತದೆ. ಒಂದು ವಿನಾಶಕಾರಿ ಚಿತ್ರಣ ಕಂಡು ಬಂದೇ ಬರ್ತದೆ. ಸಾಮಾನ್ಯವಾಗಿ ಭೂಕಂಪನಗಳು ಧ್ವಂಸವನ್ನುಂಟು ಮಾಡಿಬಿಡ್ತವೆ. ತೀವ್ರತರವಾದಂತಹ ಭೂಕಂಪನಗಳು ಭೂಮಿಯ ಮೇಲೆ ನಡೆದಾಗ ದೊಡ್ಡ ಪ್ರಮಾಣದಲ್ಲಿ ನೈಸರ್ಗಿಕ ವಿಕೋಪ ಉಂಟಾಗಿ, ಅನಾಹುತಗಳುಂಟಾಗಿ ಜೀವವಿತ್ತ ನಷ್ಟ ಆಗುವುದನ್ನು ನಾವು ನೋಡಿದ್ದೇವೆ. ಇದೊಂದು ಅಪಾಯಕಾರಿ ಸ್ವಾಭಾವಿಕ ವಿನಾಶಕ್ರಿಯೆ. ಇಟ್ ಈಸ್ ಎ ನ್ಯಾಚುರಲ್ ಡಿಸಾಸ್ಟರ್. ಇಟ್ ಈಸ್ ಬೈ ದ ಆಕ್ಟ್ ಆಫ್ ಗಾಡ್ ಅಂತ ಹೇಳ್ಬಹುದು. ಇದು ನಮ್ಮ ಕೈಯಲ್ಲಿ ಇಲ್ಲ. ಭೂದೇವಿ, ಭೂಮಾತೆ, ನಾವೇನು ಭೂಮಿಯನ್ನು ಆಶ್ರಯ ಸ್ಥಾನ ಅಂತ ಕಲ್ಪಿಸ್ಕೊಂಡಿದ್ದೇವೆ. ಭೂಮಿ ನಮಗೆ ಆಶ್ರಯವನ್ನು ಕೊಟ್ಟಿದೆ, ಅದಕ್ಕಾಗಿ ನಾವು ಭೂಮಾತೆ ಅಂತೇಳಿ ಇದಕ್ಕೆ ಕೃತಜ್ಞತೆ ಸಲ್ಲಿಸೋದು. ಅದು ಭೂಮಿಯ ಕ್ರಿಯೆ. ಸಾಮಾನ್ಯವಾಗಿ ಇತ್ತೀಚೆಗೆ ಮಾನವನ ಹಸ್ತಕ್ಷೇಪದಿಂದ ಕೂಡ ಭೂಕಂಪನಗಳು ನಡೀತವೆ. ಹಿಂದೆಲ್ಲ ಭೂಕಂಪನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದವು. ಭೂಮಿಗೆ ಕೋಪ ಬಂದ್ಬಿಟ್ಟಿದೆ, ಅದು ಕುಪಿತಗೊಂಡಿದೆ, ಅದಕ್ಕೆ ನಡುಕ ಉಂಟಾಗಿದೆ ಅಂತೆಲ್ಲ ಹೇಳ್ತಿದ್ರು. ಈಗ ಅತ್ಯಾಧುನಿಕ ಸಲಕರಣೆಗಳೆಲ್ಲ ಬಂದಿದೆ, ವೈಜ್ಞಾನಿಕ ಅಧ್ಯಯನ ಆಗಿದೆ, ಭೂಕಂಪನಕ್ಕೆ ವಿಶ್ಲೇಷಣೆ ನಡೆದಿದೆ.
ಸ್ವಾಭಾವಿಕ ವಿನಾಶಕ್ರಿಯೆ. ಇಟ್ ಈಸ್ ಅ ನ್ಯಾಚುರಲ್ ಡಿಸಾಸ್ಟರ್. ಜೀವವಿತ್ತ ಹಾನಿ, ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ. ಒಂದು ಪ್ರಬಲ ಭೂಕಂಪನ ಆಯಿತು ಅಂದರೆ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಪ್ರಾಣಿಗಳು ಸಾಯ್ತವೆ, ಮನುಷ್ಯರು ದೊಡ್ಡ ಪ್ರಮಾಣದಲ್ಲಿ ಸಾಯ್ತಾರೆ, ಸಸ್ಯಗಳು ನಾಶ ಆಗ್ತವೆ, ಆಸ್ತಿ ಪಾಸ್ತಿ ಹಾಳಾಗ್ತದೆ, ಕಟ್ಟಡಗಳು ಹಾಳಾಗುವುದು, ರಸ್ತೆಗಳು ತಿರುಚಿ ಹೋಗುವುದು, ಟೆಲಿಫೋನ್ ಲೈನ್ಗಳು, ಎಲೆಕ್ಟ್ರಿಕ್ ಲೈನ್ಗಳು ಹರಿದು ಬೀಳುವುದು, ನಾನಾ ರೀತಿಯ ಅಣೆಕಟ್ಟುಗಳು ಒಡೆದು ಹೋಗ್ಬೋದು. ತೀರಾ ಪ್ರಬಲ ಭೂಕಂಪನ ಆದರೆ ಡ್ಯಾಮ್ ಕೂಡ ಒಡೆದು ಹೋಗ್ಬೋದು, ಭೂಮಿ ಬಿರುಕು ಬಿಡಬಹುದು, ಭೂಮಿ ಎತ್ತರದಲ್ಲಿ ಬದಲಾವಣೆ ಆಗಬಹುದು. ಆ ರೀತಿ ವಿನಾಶಗಳು ಭೂಕಂಪನದಿಂದ ಉಂಟಾಗ್ತವೆ. ಸಾಮಾನ್ಯವಾಗಿ ಅರ್ಥಕ್ವೇಕ್ಸ್ ಅನ್ನ ಕೆಲವೊಂದು ಕಾರಣಗಳನ್ನು ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಅಂತ ವಿಂಗಡಿಸ್ತಾರೆ. ಭೂಕಂಪನ ಉಂಟಾಗಲಿಕ್ಕೆ ನಾವು ಕಾರಣವನ್ನು ವಿಶ್ಲೇಷಿಸಿದರೆ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಒಂದಿಷ್ಟು ಕಾರಣಗಳಿರ್ತವೆ, ಪ್ರಾಕೃತಿಕವಾಗಿ ನಿಸರ್ಗದತ್ತವಾದ ಕಾರಣಗಳೊಂದಿರ್ತವೆ, ಕೆಲವೊಂದು ಮಾನವ ನಿರ್ಮಿತ ಇರ್ತವೆ. ಡ್ಯೂ ಟು ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಒತ್ತಡದಿಂದಾಗಿ ಅಂತರಾಳದಲ್ಲಿ ಚಲನೆ, ಶಿಲಾಭಾಗದ ತೀವ್ರ ನಡುಕ. ಈ ಚಲನೆಯನ್ನು ಏನುಂಟು ಮಾಡ್ತದೆ? ಮೂಮೆಂಟ್, ಡಿಸ್ಟರ್ಬೆನ್ಸ್, ಅದು ನಡುಕವನ್ನು ಉಂಟು ಮಾಡ್ತದೆ. ಶಾಕ್ಸ್ ಅಥವಾ ವೈಬ್ರೇಷನ್ ಅನ್ನು ಉಂಟು ಮಾಡ್ತದೆ. ಈ ಚಲನಾಶಕ್ತಿ, ಆ ಶಿಲಾಸ್ತರಗಳು ಚಲಿಸುವುದರಿಂದ ಒಂದು ಶಕ್ತಿ ಬರ್ತದೆ, ಮೂಮೆಂಟ್ ಎನರ್ಜಿ. ಆ ಶಕ್ತಿಯಿಂದ ಶಿಲಾಸ್ತರಗಳು ವರ್ಗಾವಣೆಗೊಳ್ಳುತ್ತವೆ, ಶಿಲಾಸ್ತರಗಳು ಸ್ಥಳಾಂತರಗೊಳ್ಳುತ್ತವೆ, ಅವು ಸ್ಥಿತ್ಯಂತರ ಹೊಂದುತ್ತವೆ, ಅವು ಜಾರುತ್ತವೆ. ಆ ರೀತಿ ಶಿಲಾಸ್ತರಗಳಲ್ಲಿ ಬದಲಾವಣೆ ಉಂಟಾಗ್ತದೆ. ಕಠಿಣ ಶಿಲಾಭಾಗ ಇದ್ದಕ್ಕಿದ್ದಂತೆ ಚಲಿಸುವುದು. ಸಮ್ ರಾಕ್ ಸ್ಟ್ರಾಟಾಸ್ ಆರ್ ಹಾರ್ಡ್ ರಾಕ್ಸ್, ಸಮ್ ಆರ್ ಸಾಫ್ಟ್. ಶಿಲಾಸ್ತರಗಳು ಕೆಲವೊಂದು ಕಠಿಣ ಶಿಲಾಸ್ತರಗಳು, ಅವುಗಳ ದ್ರವ್ಯರಾಶಿ ಹೆಚ್ಚು, ಸಾಂದ್ರತೆ ಹೆಚ್ಚು, ಅವುಗಳ ಭಾರ ಹೆಚ್ಚು, ಅವುಗಳು ದಪ್ಪ ದಪ್ಪ ಶಿಲಾಸ್ತರಗಳಿರಬಹುದು. ಆ ಕಠಿಣ ಶಿಲಾಸ್ತರ, ಮೃದು ಶಿಲಾಸ್ತರಗಳು ಹೀಗೆ ಇರ್ತಾವಲ್ಲ, ಅವುಗಳಲ್ಲಿ ಚಲನೆ ಉಂಟಾಗಬಹುದು, ನಡುಗುವಿಕೆ ಉಂಟಾಗಬಹುದು. ಶಿಲಾಸ್ತರಗಳು ಸ್ಥಿತ್ಯಂತರಗೊಳ್ಳುವುದು, ಸ್ಥಳಾಂತರಗೊಳ್ಳುವುದು, ಸ್ಥಾನಾಂತರಗೊಳ್ಳುವುದು, ಮೂವ್ಮೆಂಟ್ ಆಫ್ ದಿ ರಾಕ್ ಸ್ಟ್ರಾಟ. ಅದರಿಂದ ಕೆಲವೊಂದು ಭೂಕಂಪನಗಳು ಉಂಟಾಗ್ತವೆ. ಭೂಕಂಪನ ಉಂಟಾಗುವ ಸ್ಥಳವನ್ನು ನಾವು ಈಗಾಗಲೇ ನೋಡಿದ್ದೇವೆ, ಫೋಕಸ್ ಅಥವಾ ಹೈಪೋಸೆಂಟರ್ ಅಂತ ಕರೀತಾರೆ. ಭೂಕಂಪನ ಉಂಟಾಗೋದು ಒಳಭಾಗ, ಉಗಮ ಸ್ಥಳ. ಅಲ್ಲಿಂದ ಅಲೆಗಳು ಹೊರಡ್ತವೆ, ಏಕಕೇಂದ್ರವರ್ತದ ಅಲೆಗಳು. ಪ್ರಶಾಂತವಾದ ಒಂದು ನೀರಿನ ಕೊಳದಲ್ಲಿ ಒಂದು ಕಲ್ಲನ್ನು ಎಸೆದರೆ ಹೇಗೆ ಏಕಕೇಂದ್ರವರ್ತ ಅಲೆಗಳು ಹೊರಡ್ತವೋ, ಒಂದು ಭೂಕಂಪನ ಉಂಟಾದಾಗ ಆ ಭೂಕಂಪನ ನಾಭಿ ಫೋಕಸ್ ಇಂದ ಅಲೆಗಳು ಹೊರಡ್ತವೆ, ಏಕಕೇಂದ್ರವರ್ತ ಅಲೆಗಳು, ಎಕ್ಸೆಂಟ್ರಿಕ್ ವೇವ್ಸ್ಗಳು ಹೊರಡ್ತವೆ. ಹಾಗೆ ಹೊರಟಂತ ಅಲೆಗಳು ಶಿಲಾಕಣಗಳನ್ನು ತಳ್ಳುತ್ತಾ ಚಲಿಯನೆ ಉಂಟು ಮಾಡುತ್ತಾ ಅಂತಿಮವಾಗಿ ಭೂಮಿ ಹೊರಭಾಗಕ್ಕೆ ಬಂದ್ಬಿಡ್ತವೆ. ಎಲ್ಲಿಗೆ ಬಂದ್ಬಿಡ್ತವೆ ಅವು? ಭೂಕಂಪನಾಭಿಯ ಪರ್ಪೆಂಡಿಕ್ಯುಲರಿ ಮೇಲೆ, ಸರಿ ಲಂಬದ ಮೇಲ್ಗಡೆ ಬಂದವು ಅಲ್ಲಿ ಐಕ್ಯಗೊಳ್ತವೆ. ಆನ್ ದಿ ಅರ್ಥಕ್ವೇಕ್ಸ್ waves move below the earth surface and they comes out on the earth surface, and all the earthquake waves reach ultimately on the place where it is perpendicular to the focus of the earthquake. ಆ ಹೊರ ಕೇಂದ್ರ ಅಂತ ಕರೀತಾರೆ ಅದಕ್ಕೆ, ಎಪಿಸೆಂಟರ್. ಭೂಕಂಪನ ಪ್ರದೇಶಕ್ಕೆ ಒಂದು ಹೊರ ಕೇಂದ್ರ ಅಂತ ಇರ್ತದೆ. ಹೊರ ಕೇಂದ್ರ ಫೋಕಸ್ಸಿನ ಸರಿ ಲಂಬದಲ್ಲಿ ಮೇಲ್ಗಡೆ, ಒಮ್ಮೆ ಹೊರಗಡೆ, ಭೂಕವಚದ ಮೇಲ್ಗಡೆ, ಫೋಕಸ್ಸಿಗೆ ಲಂಬವಾಗಿ, ಫೋಕಸ್ ಅಡಿಯಲ್ಲಿ, ಅಥವಾ ಹೈಪೋಸೆಂಟರ್ ಅಡಿಯಲ್ಲಿ, ಎಪಿಸೆಂಟರ್ ಮೇಲ್ಗಡೆ, ಹೊರ ಕೇಂದ್ರ. ಆ ರೀತಿ ಕಂಡು ಬರ್ತವೆ. ಎಲ್ಲಾ ಅಲೆಗಳು ಬಂದು ತಲುಪುವುದು ಅಂತಿಮವಾಗಿ ಹೊರ ಕೇಂದ್ರವನ್ನು, ಎಪಿಸೆಂಟರ್ನ. ಆ ರೀತಿ ಈ ಪ್ರದೇಶಗಳು ಎಲ್ಲಿ ಎಪಿಸೆಂಟರ್ ಇದೆ, ಭೂಕಂಪನದ ನಾಭಿ ಒಳಗಡೆ, ಅದರ ಸರಿ ಲಂಬವಾಗಿ ಮೇಲ್ಗಡೆ, ಭೂಮಿ ಹೊರಮೈ, ಅಲ್ಲಿ ಹೆಚ್ಚು ವಿನಾಶ ಉಂಟಾಗ್ತದೆ. ಡಿಸಾಸ್ಟರ್ ಈಸ್ ಮೋರ್ ಆನ್ ದಿ ಎಪಿಸೆಂಟರ್ ಏರಿಯಾ. ಡಿಸಾಸ್ಟರ್ ಈಸ್ ಹೆವಿ ಅರೌಂಡ್ ದಿ ಎಪಿಸೆಂಟರ್.
ಹೊರಕೇಂದ್ರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾನಿ ಅಥವಾ ವಿನಾಶ ಹೆಚ್ಚು. ಡಿಸಾಸ್ಟರ್ ಈಸ್ ಹೆವಿ. ಭೂಕಂಪನಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಇದೆ. ಭೂಕಂಪನಗಳು ಮಾನವನ ಜೀವನದ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರ್ತವೆ. ಭೂಕಂಪನಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವೇ ಇದೆ. ಅದನ್ನು ಸಿಸ್ಮಾಲಜಿ, ಭೂಕಂಪನ ಶಾಸ್ತ್ರ ಅಂತ ಕರೀತಾರೆ. ಸಿಸ್ಮಾಲಜಿ, ಭೂಕಂಪನ ಶಾಸ್ತ್ರ. ಭೂಕಂಪನ ಶಾಸ್ತ್ರ. Seismology is study of earthquakes. Systematically studying about earthquakes. Intensity of earthquake, the time of earthquake, the duration of earthquake, study about the waves, study about the disaster caused by earthquake. That is seismology. ಭೂಕಂಪನ ಶಾಸ್ತ್ರ ಅಂದ್ರೇನು? ಭೂಕಂಪನಗಳ ಬಗ್ಗೆ ವ್ಯವಸ್ಥಿತವಾಗಿ ಕಲಿಯುವುದು. ಎಷ್ಟು ಹೊತ್ತಿಗೆ ಭೂಕಂಪನ ಆಯಿತು, ಅದರ ತೀವ್ರತೆ ಎಷ್ಟಿತ್ತು, ಅಲೆಗಳು ಎಲ್ಲೆಲ್ಲಿ ಚಲಿಸಿದವು, ಆ ಅಲೆಗಳ ವೇಗ ಎಷ್ಟು, ಅದು ಎಪಿಫೋಕಸ್ ಎಲ್ಲಿದೆ, ಎಪಿಸೆಂಟ್ರಲ್ಲಿದೆ, ಯಾವೆಲ್ಲ ಪ್ರದೇಶಗಳು ವಿಧ್ವಂಸಕ್ಕೆ ಒಳಗಾಗಿವೆ, ಆ ರೀತಿ ವಿಧ್ವಂಸದ ಪರಿಣಾಮಗಳೇನು, ಇವುಗಳ ಬಗ್ಗೆ ವ್ಯವಸ್ಥಿತವಾಗಿ ಕಲಿಯುವಂತಹ ಶಾಸ್ತ್ರವನ್ನು ಸಿಸ್ಮಾಲಜಿ ಅಂತ ಕರೀತಾರೆ. ಸಿಸ್ಮಾಲಜಿ ಅದನ್ನ ಭೂಕಂಪನ ಸಂಭವಿಸಿದ ಸ್ಥಳ, ವೇಳೆ ಮತ್ತು ಅಲೆಗಳ ದಿಕ್ಕನ್ನು ದಾಖಲು ಮಾಡುವಂಥ ಉಪಕರಣಗಳು ಬಂದಿವೆ. ಭೂಕಂಪನವನ್ನು ದಾಖಲಿಸುವಂಥ ಸ್ವಯಂಚಾಲಿತ ಯಂತ್ರಗಳು ಬಂದಿವೆ. ಸೆಲ್ಫ್ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಗಳು, ಸಿಸ್ಮಿಕ್ ಸೆಂಟರ್ಸ್ ಅಂತ ಇರ್ತವೆ. ಭೂಕಂಪನವನ್ನು ಅಳತೆ ಮಾಡುವಂಥ ಕೇಂದ್ರಗಳಿರ್ತವೆ. ಅಲ್ಲಿ ಸಿಸ್ಮೋಗ್ರಾಫ್ ಅನ್ನು ಅಳಿಸಿರ್ತಾರೆ. ಆ ಯಂತ್ರವನ್ನು ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಸಿಸ್ಮೋಗ್ರಾಫ್ ಭೂಕಂಪ ಮಾಪಕ, ಭೂಕಂಪನ ಮಾಪಕ. ಇದೊಂದು ಯಂತ್ರ, ಸೆಲ್ಫ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್, ಆಟೋಮೆಟಿಕಲಿ ವರ್ಕ್ ಮಾಡ್ತಾ ಇರುವಂಥ ಯಂತ್ರಗಳು. ಸಿಸ್ಮೋಗ್ರಾಫ್ is an instrument. It is a self-recording instrument which records about earthquake, the intensity, the time of the earthquake. ಆ ರೀತಿ ಸ್ವಯಂಚಾಲಿತ ಉಪಕರಣಗಳು ಸಿಸ್ಮೋಗ್ರಾಫ್. ಆ ತಜ್ಞರನ್ನ ಸಿಸ್ಮಾಲಜಿಸ್ಟ್ ಅಂತ ಕರೀತಾರೆ, ಭೂಕಂಪನ ಶಾಸ್ತ್ರಜ್ಞರು. ದ ಪರ್ಸನ್ ಹೂ ಈಸ್ ವೆಲ್ ನೌನ್, ಹೂ ಈಸ್ ಸ್ಟಡಿಂಗ್ ಅಬೌಟ್ ಅರ್ಥ್ಕ್ವೇಕ್, ಹೂ ಈಸ್ ಎಕ್ಸ್ಪರ್ಟ್ ಇನ್ ಅರ್ಥ್ಕ್ವೇಕ್, ಹೂ ಈಸ್ interested in earthquake, who is well known about earthquake, is called as seismologist, ಭೂಕಂಪನ ಶಾಸ್ತ್ರಜ್ಞ. The instrument records time, ಎಷ್ಟು ಹೊತ್ತಿಗೆ ಭೂಕಂಪನ ಆಯಿತು, ಇಂಟೆನ್ಸಿಟಿ, ಅಲೆಗಳ ತೀವ್ರತೆ ಎಷ್ಟು, ಡೈರೆಕ್ಷನ್ ಆಫ್ ಅರ್ಥ್ಕ್ವೇಕ್, ಯಾವ ದಿಕ್ಕಿನಲ್ಲಿ ಅಲೆಗಳು ಚಲಿಸಿವೆ, ಇವೆಲ್ಲವನ್ನು ಕಲಿತಾರೆ. ಇವೆಲ್ಲವನ್ನು ಅದು ದಾಖಲೆ ಮಾಡ್ತದೆ. ಸ್ವಯಂಚಾಲಿತ ಯಂತ್ರ ಆಗಿರ್ತದೆ ಅದು. ಸಾಮಾನ್ಯವಾಗಿ ಭೂಕಂಪನ ಕೇಂದ್ರಗಳಲ್ಲಿ ಅದನ್ನು ಸ್ಥಾಪಿಸಿರ್ತಾರೆ. ಅದಕ್ಕೆ ಒಂದು ತಿರುಗುವ ಡ್ರಮ್ ಇರ್ತದೆ, ರೊಟೇಟಿಂಗ್ ಡ್ರಮ್. ಅದರ ಮೇಲೆ ಗ್ರಾಫ್ ಇರ್ತದೆ, ಹಾಳೆ. ಪೇಪರ್ ಈಸ್ ಫಿಕ್ಸ್ಡ್ ಆನ್ ದಿ ರೊಟೇಟಿಂಗ್ ಡ್ರಮ್. ಆ ನಂತರ ಒಂದು ಸ್ಟ್ಯಾಂಡಿಗೆ ಒಂದು ಭಾರವಾದ ಕಾಂತೀಯ ವಸ್ತುವನ್ನು ತೂಗು ಹಾಕಿರ್ತಾರೆ. ಅದಕ್ಕೆ ಒಂದು ಲೇಖನಿ ಇರ್ತಾರೆ. ಒಂದು ಸೆಲ್ಫ್ ರೊಟೇಟಿಂಗ್ ಡ್ರಮ್ಮು, ಅದರ ಮೇಲೆ ಗ್ರಾಫು, ಅದಕ್ಕೆ ತಾಗುವ ಹಾಗೆ ಲೇಖನಿಯುಳ್ಳ ಒಂದು ಭಾರವಾದ ವಸ್ತುವನ್ನು ಚುಂಬಕ ಇದಕ್ಕೆ ಜೋಡಿಸಿ ತೂಗು ಹಾಕಿರ್ತಾರೆ ಸ್ಟ್ಯಾಂಡಿಗೆ. ಅರ್ಥ್ಕ್ವೇಕ್ ಉಂಟಾದಾಗ ಅದು ನಡಕ ಉಂಟಾಗ್ತದಲ್ಲ, ಪೆನ್ನುಗಳು ಮೂವ್ ಆಗ್ತವೆ, ಪೆನ್ನು ಮೂವ್ ಆಗ್ತದೆ. ಈ ಡ್ರಮ್ಮು ಗ್ರಾಫ್ ಇರುವಂಥ ಇದು ಹಾಗೆ ಇರ್ತದೆ. ಅದು ಪೇಪರ್ ಅಷ್ಟೇ ಹಿಂದೆ ಮುಂದೆ ಮಾಡ್ತದೆ. ಅದು ಈ ಪೆನ್ನುಗಳೆಲ್ಲ ದಾಖಲೆ ಮಾಡ್ತಾ ಹೋಗ್ತದೆ. ಹೀಗೆ ಹೀಗೆ ಗ್ರಾಫನ್ನು ದಾಖಲೆ ಮಾಡ್ತಾ ಹೋಗ್ತದೆ. ಆ ರೀತಿ ಸ್ವಯಂಚಾಲಿತ ಉಪಕರಣ, ಸ್ವಯಂಚಾಲಿತ ಉಪಕರಣ ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಆ ಏನು ಗ್ರಾಫ್ ಬರ್ತದಲ್ಲ, ಭೂಕಂಪನದ ಅಲೆಗಳ ದಿಕ್ಕನ್ನು ತೋರಿಸುವಂತ ಗ್ರಾಫು, ಅದನ್ನು ಸಿಸ್ಮೋಗ್ರಾಮ್ ಅಂತ ಕರೀತಾರೆ. ಸಿಸ್ಮೋಗ್ರಾಮ್ ಅಂತ ಕರೀತಾರೆ. ಸಿಸ್ಮೋಗ್ರಾಮ್ ಅಂದ್ರೆ ಅದು ಭೂಕಂಪನದ ಅಲೆಗಳನ್ನು ದಾಖಲೆ ಮಾಡಿಕೊಂಡಿರುವಂತ ಒಂದು ಪೇಪರ್. ಅದರ ಮೂಲಕ ನಾವು ಭೂಕಂಪನದ ಅಲೆಗಳ ತೀವ್ರತೆಯನ್ನು ಅಳೆಯಬಹುದು. Majority of earthquake originates within a depth of
50 ಕಿಲೋಮೀಟರ್. ಬಹಳಷ್ಟು ಭೂಕಂಪನಗಳು ಭೂಕಂಪನ ನಾಭಿಯನ್ನು 50 ಕಿಲೋಮೀಟರ್ ಒಳಗಡೆ ಹೊಂದಿವೆ. ಮೆಜಾರಿಟಿ ಆಫ್ ದಿ ಅರ್ಥಕ್ವೇಕ್ ವಿಚ್ ಆಕರ್ಸ್ ಆನ್ ದಿ ಅರ್ತ್ ಆರ್ ಹ್ಯಾವಿಂಗ್ ಎ ಫೋಕಸ್ ಬಿಲೋ 50 ಕಿಲೋಮೀಟರ್. 50 ಕಿಲೋಮೀಟರ್ ಒಳಗಡೆನೇ ಭೂಕಂಪನ ನಾಭಿಯನ್ನು ಹೆಚ್ಚು ಹೊಂದಿರ್ತವೆ. ಸಮ್ಟೈಮ್ ಇಟ್ ಮೇ ಬಿ ಅಪ್ ಟು 100 ಕಿಲೋಮೀಟರ್, ಸಮ್ಟೈಮ್ ಇಟ್ ಮೇ ಬಿ ಅಪ್ ಟು 700 ಕಿಲೋಮೀಟರ್. ಭೂಕಂಪನ ನಾಭಿ ಫೋಕಸ್ ಅನ್ನೋದು ಸಾಮಾನ್ಯವಾಗಿ 50 ಕಿಲೋಮೀಟರ್ ಒಳಗಡೆ ಇರ್ತದೆ, ಕೆಲವೊಮ್ಮೆ 100 ಅಪ್ ಟು 700 ಕಿಲೋಮೀಟರ್ ತನಕ ಇರಬಹುದು. With the help of modern instrument, it is estimated that thousands of earthquakes occur every year. With the help of modern instruments, it is observed that thousands of earthquakes occur every year. ಆಧುನಿಕ ಯಂತ್ರಗಳ ನೆರವಿನಿಂದ ಕಂಡುಕೊಂಡಿದ್ದಾರೆ, ಭೂಮಿಯ ಮೇಲೆ ವರ್ಷಕ್ಕೆ ಸಾವಿರಾರು ಭೂಕಂಪನಗಳಾಗ್ತವೆ. ಆದರೆ ಬಹಳಷ್ಟು ಭೂಕಂಪನಗಳು ದುರ್ಬಲವಾಗಿರ್ತವೆ. ದೇ ಆರ್ ವೀಕ್, they are unnoticed, they do not create any damages. ಆ ರೀತಿ ವೆರಿ ಫ್ಯೂ earthquakes cause terrible damages. ಕೆಲವೇ ಭೂಕಂಪನಗಳು ವಿಪರೀತ ಹಾನಿಯನ್ನು ಉಂಟು ಮಾಡ್ತವೆ, ಜೀವವಿತ್ತ ನಷ್ಟವನ್ನು ಅಪಾರ ಪ್ರಮಾಣದಲ್ಲಿ ಮಾಡ್ತವೆ. ಅದು ಪ್ರಪಂಚದ ಗಮನವನ್ನು ಸೆಳೀತದೆ. ವೆರಿ ಫ್ಯೂ earthquakes cause terrible damages. ಅವೇನು ಮಾಡ್ತವೆ? ದೇ ಶೇಕ್ ಫಾರ್ ಮ್ಯಾಕ್ಸಿಮಮ್ ಟೈಮ್. ಭೂಕಂಪನ ಸಂಭವಿಸುವುದು ಸೆಕೆಂಡ್ಗಳ ಕಾಲ, 10 ಸೆಕೆಂಡ್ 20 ಸೆಕೆಂಡ್ ಅಷ್ಟು ಅಲ್ಪ ಪ್ರಮಾಣದಲ್ಲಿ. ಕೆಲವೊಮ್ಮೆ 30 ಸೆಕೆಂಡ್ 40 ಸೆಕೆಂಡ್ 50 ಸೆಕೆಂಡ್ ತನಕ ಕಂಪಿಸಿ ಬಿಟ್ರೆ ಆ ಕಂಪನದ ತೀವ್ರತೆ ಇದ್ರೆ ಅಪಾರ ಹಾನಿ ಉಂಟಾಗ್ತದೆ. ಕಂಪನದ ವೇಳೆ ಮತ್ತು ತೀವ್ರತೆ ಹೆಚ್ಚಿದ್ದರೆ ಹಾನಿ ಹೆಚ್ಚು. ಆ ರೀತಿ ದಿ ಶಾಕ್ ಫಾರ್ ಎ ಫ್ಯೂ ಸೆಕೆಂಡ್. ಸ್ಟ್ರಾಂಗ್ ಶಾಕ್ ಇದ್ರೆ, ನಡುಕದ ತೀವ್ರತೆ ಹೆಚ್ಚಿದ್ರೆ ಹಾನಿ ಹೆಚ್ಚು. ಸಿರೀಸ್ ಆಫ್ ಶಾಕ್ ಇದ್ರೆ ಒಂದಾದ ಮೇಲೆ ಒಂದು ಕಂಪನ ಬಂದರೆ ಹಾನಿ ಹೆಚ್ಚು. ಇನ್ನು ಭೂಕಂಪನಗಳಿಗೆ ಕಾರಣಗಳು, ಕಾಸಸ್ ಫಾರ್ ಅರ್ಥಕ್ವೇಕ್ಸ್. ಭೂಕಂಪನಗಳು ಉಂಟಾಗಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಕೆಲವೊಂದು ಆಂತರಿಕ ಶಕ್ತಿಗಳು, ಭೂಮಿಯ ಒಳಗಿನ ಕಾರಣಗಳು, ಟೆಕ್ಟೋನಿಕ್ ಪ್ಲುಟೋನಿಕ್ ರೀಜನ್ಗಳಿರ್ತವೆ. ಆಂತರಿಕ ಶಕ್ತಿಗಳು, ಫಾಲ್ಟಿಂಗ್, ಸ್ತರಭಂಗ, ಶಿಲೆಯ ಸ್ತರಗಳು ಕಟ್ಟಾಗುವುದು, ಅವು ವಿಚ್ಛೇದನ ಹೊಂದುವುದು, ಛೇದಿಸಲ್ಪಡುವುದು, ಶಿಲಾಸ್ತರ ಒಂದು ಭಾಗ ಕೆಳಕ್ಕೆ ಕುಸಿಯುವುದು, ಒಂದು ಭಾಗ ಮೇಲಕ್ಕೆ ಏರುವುದು. ಡ್ಯೂ ಟು ಫಾಲ್ಟಿಂಗ್, ಬ್ರೇಕಿಂಗ್ ಆಫ್ ದಿ ರಾಕ್ ಸ್ಟ್ರಾಟಾ ಕ್ರಿಯೇಟ್ಸ್ ಅರ್ಥಕ್ವೇಕ್. ಫೋಲ್ಡಿಂಗ್, ಶಿಲಾಸ್ತರಗಳು ಮಡಿಕೆ ಹೊಂದುವುದು. ಮತ್ತು ಡ್ಯೂ ಟು ವಾಲ್ಕನೋಸ್, ಜ್ವಾಲಾಮುಖಿ ಸಿಡಿಯುವುದು. ಭೂಮಿಯಲ್ಲಿ ಒಂದು ದೊಡ್ಡ ಜ್ವಾಲಾಮುಖಿ ಸಿಡಿದ್ರೆ ಏನಾಗ್ತದೆ? ದೊಡ್ಡ ಸ್ಫೋಟ. ಅದನ್ನ ಅನುಸರಿಸಿಕೊಂಡು ಭೂಕಂಪನ ಬರ್ತದೆ. ಅರ್ಥಕ್ವೇಕ್ ಫಾಲೋಸ್ ವಾಲ್ಕನೋ. Sometimes strong volcano is followed by earthquake. ಇನ್ನು ಭೂಕುಸಿತ, ಲ್ಯಾಂಡ್ ಸ್ಲೈಡ್, ಬೇರೆ ಬೇರೆ ಕಾರಣದಿಂದ ಭೂಕುಸಿತ ಉಂಟಾಗ್ತದೆ. ವಿಪರೀತ ಮಳೆ ಉಂಟಾಗಿ ಭೂಕುಸಿತ ಉಂಟಾಗಬಹುದು, ಅಥವಾ ಅಂತರ್ಜಲ ಪ್ರದೇಶದಲ್ಲಿ ಅಂತರ್ಜಲ ಗುಹೆಗಳ ಚಾವಣಿ ಕುಸಿದು ಭೂಪಾತ ಉಂಟಾಗಬಹುದು, ಭೂಕುಸಿತ ಉಂಟಾಗಬಹುದು. ಸಮುದ್ರಪಾತ ಉಂಟಾಗ್ತದೆ, ಸಮುದ್ರದ ಅಡಿಯಲ್ಲಿ ಕೂಡ ನೆಲ ಒಮ್ಮೊಮ್ಮೆ ಕುಸಿಯೋದುಂಟು. ಆ ರೀತಿ. ಹಾಗೆ ಹಿಮಸ್ತರಗಳು ದೊಡ್ಡ ಪ್ರಮಾಣದಲ್ಲಿ ಬಿದ್ದು ಬಿಟ್ರೆ, ದೊಡ್ಡ ದೊಡ್ಡ ಐಸ್ ಬ್ಲಾಕ್ಗಳು ಕುಸಿದು ಬಿದ್ದು ಬಿಟ್ರೆ, ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ಹಿಮದ ಬೆಟ್ಟಗಳು ಕುಸಿದು ಬಿದ್ದರೆ ಈ ಕಾರಣದಿಂದನೂ ಭೂಕಂಪನಗಳು ಉಂಟಾಗ್ತವೆ. ಮತ್ತು ಮಾನವ ನಿರ್ಮಿತ ಅಂಶಗಳು, ಮನುಷ್ಯನ ಚಟುವಟಿಕೆಗಳಿಂದ ಕೆಲವೊಮ್ಮೆ ಭೂಕಂಪನಗಳು ಉಂಟಾಗ್ತವೆ. ಆಣೆಕಟ್ಟುಗಳನ್ನು ಒಂದೇ ಪ್ರದೇಶದಲ್ಲಿ ವಿಪರೀತವಾಗಿ ಕಟ್ತಾ ಹೋದರೆ, ದೊಡ್ಡ ಪ್ರಮಾಣದಲ್ಲಿ ಜಲಾಶಯವನ್ನು ನಿರ್ಮಿಸಿದರೆ ಆಗ ಕೂಡ ಒತ್ತಡ ಉಂಟಾಗಿ ಭೂಕಂಪನಗಳು ಉಂಟಾಗ್ತವೆ. ಹೀಗಾಗಿ ಭೂಕಂಪನಗಳು ಉಂಟಾಗಲಿಕ್ಕೆ ಕಾರಣವನ್ನು ನಾವು ಸ್ಥೂಲವಾಗಿ ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಅಂತ ವರ್ಗೀಕರಿಸಬಹುದು. ಇನ್ನು ಭೂಕಂಪನಗಳ ವರ್ಗೀಕರಣ, ಭೂಕಂಪನವನ್ನು 3 ರೀತಿ ವರ್ಗೀಕರಿಸ್ತಾರೆ. ಟೈಪ್ಸ್ ಆಫ್ ಅರ್ಥಕ್ವೇಕ್. ಇದು ಕಾರಣದ ಮೇಲೆ ಮಾಡಿದ ವರ್ಗೀಕರಣ. ಭೂಕಂಪನವನ್ನು ಯಾವ ರೀತಿ ಉಂಟು ಮಾಡಿದೆ. ಡ್ಯೂ ಟು ಕಾಸ್, earthquakes are classified as tectonic earthquakes, ಭೂ ರಚನಾ ಭೂಕಂಪನ, volcanic earthquake, ಜ್ವಾಲಾಮುಖಿ ಭೂಕಂಪನ, anthropogenic earthquake or man made earthquake, ಮಾನವ ನಿರ್ಮಿತ ಅಂಶಗಳು. ಇವುಗಳ
ವಿವರವಾದ ಅಧ್ಯಯನವನ್ನು ಮುಂದಿನ ತರಗತಿಯಲ್ಲಿ ಮಾಡುವ. ಥ್ಯಾಂಕ್ ಯು.